ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೂಲಿಬೆಲೆಯ ಒಂದು ಹಾಂಟೆಡ್ ರಸ್ತೆಯಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತಲೆ ತುಂಬ ಮಲ್ಲಿಗೆ ಹೂ ಮುಡ್ಕೊಂಡು ಒಬ್ಬೊಬ್ಬರೇ ಓಡಾಡೋದು, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತೇವದ ತಲೆಯಲ್ಲಿ ಒಬ್ಬೊಬ್ಬರೇ ಓಡಾಡೋದು, ಹಸಿ ಮೈ ಇಟ್ಕೊಂಡು ಒಂಟಿಯಾಗಿ ಒಬ್ಬೊಬ್ಬರೇ ಓಡಾಟ ಮಾಡೋದು. ಅಷ್ಟೇ ಯಾಕೆ, ಒಂದು ಹೆಣ್ಣು ಮಗು ಮುಟ್ಟಾದಾಗಲೂ ಒಬ್ಬೊಬ್ಬರೇ ಓಡಾಡಿದ್ರು ಕೂಡ ಅವರ ಹಿಂದೆನೇ ದೆವ್ವಗಳು ಬರ್ತವೆ. ಯಾಕಂದರೆ ಅಂಥ ಟೈಮ್ನಲ್ಲಿ ದೆವ್ವಗಳು ನಮ್ಮ ಮೈಯೊಳಗೆ ಸೇರ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತವೆ. ಅದೇ ರೀತಿಯೇ ಸೂಲಿಬೆಲೆಯ ಒಂದು ಹಾಂಟೆಡ್ ರಸ್ತೆಯಲ್ಲಿ ಪೀರಿಯಡ್ಸ್ ಆದಾಗ ರಾತ್ರಿ ಹೊತ್ತು ಓಡಾಡಿದ ಒಂದು ಹೆಣ್ಣು ಮಗುವಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಸೂಲಿಬೆಲೆಯ ಆ ಹಾಂಟೆಡ್ ರಸ್ತೆಯಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ಹೆಣ್ಣು ಮಗುವಿನ ಹೆಸರು ರಮ್ಯಾ. ಇನ್ನು ರಮ್ಯಾಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2009ರಲ್ಲಿ. ಇನ್ನು ರಮ್ಯಾಗೆ ಪಕ್ಕದ ಊರಿನಲ್ಲಿ ಗೀತಾ ಅನ್ನೋ ಫ್ರೆಂಡ್ ಇರ್ತಾಳೆ. ಇಬ್ಬರು ಕೂಡ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಅಲ್ಲೇ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಇಬ್ಬರು ಸ್ವಂತ ಊರಿಗೆ ಹೋಗಿ ಬರ್ತಾ ಇದ್ರು. ಇನ್ನು ಗೀತಾ ಸೂಲಿಬೆಲೆಯ ಬಳಿ ಅರಸನಹಳ್ಳಿಯ ನಿವಾಸಿಯಾದರೆ ರಮ್ಯಾ ಪಾಪನಹಳ್ಳಿ ನಿವಾಸಿಯಾಗಿರ್ತಾಳೆ. ಇನ್ನು ಆಗಿನ ಕಾಲಕ್ಕೆ ಈ 2 ಹಳ್ಳಿಗಳಿಗೆ ಯಾವುದೇ ರೀತಿಯ ಬಸ್ ವ್ಯವಸ್ಥೆ ಇರಲಿಲ್ಲ. ಒಂದು ನಡ್ಕೊಂಡು ಹೋಗಬೇಕಾಗಿತ್ತು, ಇಲ್ಲ ಯಾವುದಾದ್ರೂ ಆಟೋ ಬಂದರೆ ಆಟೋ ಹತ್ಕೊಂಡು ಹೋಗಬೇಕಾಗಿತ್ತು, ಮತ್ತು ಅದು ಮಣ್ಣಿನ ರಸ್ತೆ ಆಗಿತ್ತು. ಈ ರೀತಿ ರಮ್ಯಾ ಮತ್ತು ಗೀತಾ ಇಬ್ಬರು ಬೆಂಗಳೂರಿನಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಆದರೆ ಒಂದು ದಿನ ಇಬ್ಬರು ಕೆಲಸ ಮುಗಿಸ್ಕೊಂಡು ರೂಮ್ನಲ್ಲಿ ಇರೋವಾಗ ರಮ್ಯಾಳ ತಂದೆ ಫೋನ್ ಮಾಡಿ ರಮ್ಯಾ ಜೊತೆ, ರಮ್ಯಾ ಹೇಗಿದ್ಯಮ್ಮ, ಊಟ ಮಾಡ್ದಾ ಅಂತ ಕೇಳ್ತಾರೆ. ಅದಕ್ಕೆ ರಮ್ಯಾ, ಅಪ್ಪ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ಈಗ ತಾನೇ ಊಟ ಮಾಡಿದೆ, ಊಟ ನಿಮ್ದು ಆಯ್ತೇನಪ್ಪ ಅಂತ ಕೇಳ್ತಾಳೆ. ಅದಕ್ಕೆ ಅವರ ತಂದೆ, ನಾನು ಕೂಡ ಈಗಲೇ ತಿಂದಿದ್ದು ಮಗಳೇ, ಅದು ಸರಿ ಹಬ್ಬಕ್ಕೆ ಯಾವಾಗ ಬರ್ತೀರಾ ಊರಿಗೆ ಅಂತ ಕೇಳ್ತಾರೆ. ಅದಕ್ಕೆ ರಮ್ಯಾ, ಅಪ್ಪ ನಮಗೆ ಕೆಲಸದಲ್ಲಿ ರಜೆ ಕೊಡಲಿಲ್ಲಪ್ಪ, ಅದಕ್ಕೆ ನಾನು ಗೀತಾ ಇಬ್ಬರು ಇನ್ನೊಂದು 2 ದಿನದಲ್ಲಿ ಹಬ್ಬ ಇದೆ ಅನ್ನೋವಾಗ ಬರ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಅವರ ತಂದೆ, 2 ದಿನನಾ, ಇನ್ನೂ ಬೇಗ ಬರುತ್ತಾನೆ ಮಗಳೇ, ಇನ್ನೊಂದು ಸರಿ ಕೇಳಿ ರಜೆ ಕೊಡ್ತಾರೇನೋ ಅಂತ ಹೇಳ್ತಾರೆ. ಅದಕ್ಕೆ ರಮ್ಯಾ, ಇಲ್ಲಪ್ಪ ಕೊಡೋದಿಲ್ಲ, ಆಲ್ರೆಡಿ ನಾನು ಗೀತಾ ಇಬ್ಬರೂ ಕೇಳಿದ್ದೀವಿ, ಆದರೆ ಅವರು ಆಗೋದಿಲ್ಲ ಅಂತ ಹೇಳಿಬಿಟ್ರಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಅವರ ತಂದೆ, ಹೌದಾ ಮಗಳೇ, ಆಯಿತು ಬಿಡು ಹೋಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ ಕೊಡಲಿಲ್ಲ ಅಂದರೆ. ಸರಿ ಆಯಿತು, ಹಾಗಾದರೆ 2 ದಿನ ಮುಂಚೆ ಬರ್ತಿರತ್ತಾನೆ, ಗ್ಯಾರಂಟಿ ಅಲ್ವಾ ಅಂತ ಕೇಳ್ತಾರೆ. ಆಗ ರಮ್ಯಾ, ಹೌದಪ್ಪ 2 ದಿನ ಮುಂಚೆ ಬರ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಈ ರೀತಿ 1 ವಾರ ಕಳೆದು ಹೋಗುತ್ತೆ. ಆದರೆ ಒಂದು ದಿನ ಏನಾಗುತ್ತೆ ಅಂದರೆ ರಮ್ಯಾ ಪೀರಿಯಡ್ಸ್ ಆಗಿ 2 ದಿನ ಆಗಿರುತ್ತೆ. ಅದಕ್ಕೆ ರಮ್ಯಾ ಹಾಫ್ ಡೇ ಮನೆಗೆ ಬಂದುಬಿಡ್ತಾಳೆ. ಆವತ್ತು ಸಂಜೆ ಕೆಲಸ ಮುಗಿಸ್ಕೊಂಡು ರೂಮ್ಗೆ ಬಂದ ಗೀತಾ, ಹೇಯ್ ಏನು ಮಲಗಿದ್ಯಾ, ಎದಳು ರೆಡಿಯಾಗಿ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ರಮ್ಯಾ, ಎಲ್ಲಿಗಮ್ಮ ಹೋಗೋದು ಅಂತ ಕೇಳ್ತಾಳೆ. ಆಗ ಗೀತಾ, ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋವಾಗ ಸರ್ ಹತ್ರ ನಮ್ಮಿಬ್ರಿಗೂ ರಜೆ ಕೇಳ್ಕೊಂಡು ಬಂದಿದ್ದೀನಿ ಕಣೇ, ಎದಳು ರೆಡಿಯಾಗು ಅಂತ ಹೇಳ್ತಾಳೆ. ಆಗ ರಮ್ಯಾ, ಹೌದಾ, ಹೋಗ್ಲಿ ಬಿಡು ಒಳ್ಳೇದಾಯಿತು, 2 ದಿನ ಮುಂಚೆ ಹೋಗಬೇಕಾಗಿರೋರು ಈಗ 4 ದಿನ ಮುಂಚೆನೇ ಹೋಗ್ತಾ ಇದ್ದೀವಿ, ನಮ್ಮ ಪೇರೆಂಟ್ಸ್ ತುಂಬ ಖುಷಿ ಪಡ್ತಾರಲ್ವಾ. ಸರಿ ಆಯಿತು ಇರು ಗೀತಾ, ಬೇಗ ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆಗ್ತೀನಿ, ಹೋಗೋಣ ಅಂತ ಹೇಳಿ ಇಬ್ಬರು ರೆಡಿಯಾಗಿ
ಅವತ್ತು ಸಂಜೆ ಊರಿಗೆ ಹೊರಡ್ತಾರೆ. ಈ ರೀತಿ ರಾತ್ರಿ ಸುಮಾರು 7 ಗಂಟೆಗೆ ಅವರಿಬ್ಬರು ಬಸ್ ಸ್ಟಾಪ್ನಲ್ಲಿ ಇಳ್ಕೋತಾರೆ. ಅಲ್ಲಿಂದ ಅವರಿಬ್ಬರ ಜೊತೆಯಲ್ಲಿ ಅವರ ಊರಿನ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಹೋಗುವಾಗ ಇಬ್ಬರು ಮಾತಾಡಿಕೊಂಡು ನಗ್ನಗ್ತಾ ಹೋಗ್ತಾರೆ. ಈ ರೀತಿ ಸ್ವಲ್ಪ ಹೊತ್ತಿಗೆಲ್ಲ ಗೀತಾಳ ಊರು ಬರುತ್ತೆ. ಆಗ ಗೀತಾ, ರಮ್ಯಾ, ನಮ್ಮ ಮನೆ ಬಂತು ಕಣೆ, ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಮ್ಯಾ, ಹಾಂ ಸರಿ ಆಯಿತು ಗೀತಾ, ಹುಷಾರು, ಹೋಗ್ಬಿಟ್ಟು ಬಾ ಅಂತ ಹೇಳ್ತಾಳೆ. ಆಗ ಗೀತಾ, ಏ ರಮ್ಯಾ, ಒಬ್ಬಳೇ ಹೋಗ್ತೀಯಾ ಈ ಕತ್ಲಲ್ಲಿ? ಬೇಡ ಕಣೆ, ಅದು ಬೇರೆ ಈ ರಸ್ತೆಯಲ್ಲಿ ಯಾರೂ ಓಡಾಡ್ತಾ ಇಲ್ಲ. ಹೋಗಲಿ, 2 ನಿಮಿಷ ಇರು, ನಮ್ಮ ಡ್ಯಾಡಿನ ನಿಮ್ಮ ಮನೆಯವ್ರಿಗೂ ಬಿಡು ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ರಮ್ಯಾ, ಬೇಡ ಗೀತಾ, ಪರವಾಗಿಲ್ಲ, ನಾನು ಹೋಗ್ತೀನಿ. ಏನು ಇಲ್ಲಿಂದ 3 ಕಿಲೋಮೀಟರ್ ಅಷ್ಟೇ ಅಲ್ವಾ? ಅದು ಬೇರೆ ಈ ರಸ್ತೆ ಏನು ನಮ್ಮಿಬ್ರಿಗೂ ಹೊಸ್ದ ಹೇಳು? ನೀನೇನು ಟೆನ್ಷನ್ ತಗೋಬೇಡ, ನಾನು ಹೋಗ್ತೀನಿ, ಬಾಯ್ ಅಂತ ಹೇಳಿ ರಮ್ಯಾ ಅವಳ ಊರಿನ ಕಡೆಗೆ ನಡ್ಕೊಂಡು ಹೋಗ್ತಾಳೆ. ರಮ್ಯಾಳ ಒಂದು ಕೈಯಲ್ಲಿ ಬಟ್ಟೆ ಬ್ಯಾಗ್ ಇದ್ದರೆ ಅವಳ ಇನ್ನೊಂದು ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಇತ್ತು. ಈ ರೀತಿ ರಮ್ಯಾ ಒಬ್ಬಳೇ ಆ ರಸ್ತೆಯಲ್ಲಿ ಅವಳ ಊರಿನ ಕಡೆಗೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಲ್ಲಿ ಆ ರಸ್ತೆಯಲ್ಲಿ ಯಾರೂ ಕೂಡ ಓಡಾಡ್ತಾ ಇರಲಿಲ್ಲ. ಚಂದ್ರನ ಬೆಳಕಿಗೆ ರಮ್ಯಾಳ ನೆರಳು ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿ ರಮ್ಯಾ ಅವಳ ಪಾಡಿಗೆ ಅವಳು ಹೋಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ರಮ್ಯಾಳ ನೆರಳ ಪಕ್ಕದಲ್ಲಿ ಮತ್ತೊಂದು ನೆರಳು ಕಾಣಿಸುತ್ತೆ. ಆ ನೆರಳು ಒಬ್ಬ ಗಂಡಸಿನ ನೆರಳಿನ ಹಾಗಿತ್ತು. ಆಗ ರಮ್ಯಾ ಏನು ಅನ್ಕೋತಾಳೆ ಅಂದರೆ, ಅವಳ ಹಿಂದೆ ಯಾರೋ ಬರ್ತಾ ಇದ್ದಾರೆ, ಬರಲಿ ಬಿಡು, ನಮ್ಗೆ ಯಾಕೆ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಅಂದ್ಕೊಂಡು ಸೈಲೆಂಟಾಗಿ ಅವಳ ಪಾಡಿಗೆ ಅವಳು ಹೋಗ್ತಾ ಇರ್ತಾಳೆ. ಆದರೆ ನೋಡ್ತಿದ್ದ ಹಾಗೇನೆ ರಮ್ಯಾಳ ಹಿಂದೆ ಬರ್ತಿದ್ದ ಆ ವ್ಯಕ್ತಿಯ ನೆರಳು ಅವಳ ಹತ್ತಿರಕ್ಕೆ ಬಂದೇ ಬಿಡುತ್ತೆ. ಆಗ ರಮ್ಯಾ, ಯಾರಿದು, ಇಷ್ಟು ಹತ್ತಿರಕ್ಕೆ ಬರ್ತಾ ಇದ್ದಾರಲ್ವಾ, ಯಾರಿರ್ಬೋದು ಅಂತ ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾಳೆ. ಆದರೆ ರಮ್ಯಾಳ ಹಿಂದೆ ಯಾರಂದರೆ ಯಾರೂ ಇರಲಿಲ್ಲ. ಆಗಲೂ ಕೂಡ ರಮ್ಯಾ ಯಾರಾದರೂ ಆ ಮರಗಳ ಹಿಂದೆ ಬಚ್ಚಿಟ್ಕೊಂಡಿದ್ದಾರ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ, ರಮ್ಯಾಳ ಸುತ್ತಮುತ್ತ ಎಲ್ಲ ನಿಶ್ಶಬ್ದವಾಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ, ಎಲ್ಲೋ ದೂರದಲ್ಲಿ ಕೂಗ್ತಾ ಇದ್ದ ಗೂಬೆಗಳ ಶಬ್ದ ಮತ್ತು ಕಪ್ಪೆಗಳು ಒಟಗುಟ್ಟೋ ಶಬ್ದ ರಮ್ಯಾಗೆ ತುಂಬ ಕ್ಲಿಯರಾಗಿ ಕೇಳಿಸ್ತಾ ಇತ್ತು. ಆಗ ರಮ್ಯಾ, ಅಯ್ಯೋ ಏನಪ್ಪ ಮಾಡೋದೀಗ, ಮೊದಲೇ ಪೀರಿಯಡ್ಸ್ ಬೇರೆ ಆಗಿದ್ದೀನಿ, ಇಲ್ಲಿ ನೋಡಿದ್ರೆ ಯಾವುದೋ ನೆರಳು ಬೇರೆ ಕಾಣಿಸ್ತಾ ಇದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಹೇಗಾದರೂ ಮಾಡಿ ಬೇಗ ಮನೆಗೆ ಹೋಗ್ಬಿಡ್ಬೇಕು ಅಂತ ಫಾಸ್ಟಾಗಿ ಹೆಜ್ಜೆಯನ್ನು ಹಾಕ್ತಾ ಅದೇ ರಸ್ತೆಯಲ್ಲಿ ಹೋಗ್ತಾ ಇರ್ತಾಳೆ. ಭಯಕ್ಕೆ ರಮ್ಯಾ ಆಗಾಗ ಅವಳ ನೆರಳಿನ ಕಡೆಗೆ ನೋಡ್ತಾ ಇದ್ಲು. ಈ ರೀತಿ ರಮ್ಯಾ ಸ್ವಲ್ಪ ದೂರ ಮುಂದೆ ಹೋಗಿರ್ತಾಳೆ ಅಷ್ಟೇ. ಇದ್ದಕ್ಕಿದ್ದ ಹಾಗೆ ರಮ್ಯಾಳ ನೆರಳಿನ ಪಕ್ಕ ಮತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿಯ ನೆರಳು ಕಾಣಿಸುತ್ತೆ. ತಕ್ಷಣ ರಮ್ಯಾ ಹಿಂದೆ ತಿರುಗಿ ನೋಡ್ತಾಳೆ ಅಷ್ಟೇ. ಆಗ ರಮ್ಯಾಗೆ ಸ್ವಲ್ಪ ಧೈರ್ಯ ಬರುತ್ತೆ. ಯಾಕಂದರೆ ಅವಳ ಹಿಂದೆ ಒಂದಷ್ಟು ದೂರದಲ್ಲಿ 45ರಿಂದ 50 ವರ್ಷದ ಒಬ್ಬ ವ್ಯಕ್ತಿ ನಡ್ಕೊಂಡು ರಮ್ಯಾ ಕಡೆಗೆ ಬರ್ತಾ ಇರ್ತಾನೆ. ಇನ್ನು ಆ ವ್ಯಕ್ತಿ ನೋಡೋದಕ್ಕೆ ಯಾವ ರೀತಿ ಇದ್ದ ಅಂದರೆ, ಬಿಳಿ ಪಂಚೆ, ಬಿಳಿ ಶರ್ಟ್ ಮತ್ತು ತಲೆಗೆ ಬಿಳಿ ಪೇಟ ಕಟ್ಟಿರ್ತಾನೆ. ಈ ರೀತಿ ಆ ವ್ಯಕ್ತಿ ನಿಧಾನಕ್ಕೆ ರಮ್ಯಾ ಹತ್ತಿರಕ್ಕೆ ನಡ್ಕೊಂಡು ಬಂದು ನಿಂತ್ಕೋತಾನೆ. ರಮ್ಯಾಳನ್ನು ನೋಡಿ ಆ ವ್ಯಕ್ತಿ, ಏನಮ್ಮ, ಯಾರು ನೀನು, ಇಷ್ಟು ಕತ್ಲಲ್ಲಿ ಒಬ್ಬಳೇ ಹೋಗ್ತಾ ಇದೆಯಾ, ಭಯ ಆಗೋದಿಲ್ವ ನಿನಗೆ ಅಂತ ಕೇಳ್ತಾನೆ. ಅದಕ್ಕೆ ರಮ್ಯಾ, ಅಂಕಲ್, ಇಷ್ಟೊತ್ತು ಭಯದಿಂದನೇ ಹೋಗ್ತಾ ಇದೆ, ನೀವು ಬಂದ ಮೇಲೆ ಸ್ವಲ್ಪ ಧೈರ್ಯ ಬಂತು, ನೀವೇನೂ ಬೇಜಾರಾಗಿಲ್ಲ ಅಂದರೆ ನೀವು ನನ್ನ ಜೊತೆ ಬರ್ತೀರಾ
ಅಂತ ಕೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ, ಸರಿ ಆಯಿತು ನಡಿಯಮ್ಮ, ನಾನು ನಿನ್ನ ಜೊತೆ ಅಷ್ಟು ದೂರ ಬರ್ತೀನಿ ಅಂತ ಹೇಳಿ ರಮ್ಯಾ ಜೊತೆನೆ ಆ ವ್ಯಕ್ತಿ ಕೂಡ ನಡ್ಕೊಂಡು ಹೋಗ್ತಾನೆ. ಈ ರೀತಿ ಒಂದಷ್ಟು ದೂರ ರಮ್ಯಾ ಮತ್ತೆ ಆ ವ್ಯಕ್ತಿ ಇಬ್ಬರು ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಜೋರಾಗಿ ಕೆಮ್ಮುತ್ತಾನೆ. ಅದನ್ನ ನೋಡಿ ರಮ್ಯಾ, ಯಾಕಂಕಲ್ ಏನಾಯ್ತು, ಏನ್ ಮೈ ಹುಷಾರಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ, ಇಲ್ಲಮ್ಮ ಹುಷಾರಾಗಿದ್ದೀನಿ, ಯಾಕೋ ಬಾಯಾರಿಕೆ ಆಗ್ತಾ ಇದೆ, ನಿನ್ನ ಹತ್ರ ಕುಡಿಯೋದಕ್ಕೆ ನೀರಿದೆಯಾ ಅಂತ ಕೇಳ್ತಾನೆ. ಆಗ ರಮ್ಯಾ, ಹ್ಞೂ ಇದೆ ಅಂಕಲ್ ಕೊಡ್ಲಾ ಅಂತ ಹೇಳಿ ಅವಳ ಕೈಯಲ್ಲಿದ್ದ ಒಂದು ಬ್ಯಾಗ್ನ ನೆಲದ ಮೇಲಿಟ್ಟು ಕೆಳಗೆ ಕೂತ್ಕೊಂಡು ಬ್ಯಾಗ್ನಲ್ಲಿ ವಾಟರ್ ಬಾಟಲ್ನ ಕೈಗೆ ಎತ್ಕೋತಾಳೆ. ಆದರೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ರಮ್ಯಾಳ ಪ್ರಾಣ ಹೋಗೋದೊಂದೇ ಬಾಕಿಯಾಗಿತ್ತು. ಯಾಕಂದರೆ ರಮ್ಯಾ ವಾಟರ್ ಬಾಟಲ್ನ ಕೈಗೆ ಎತ್ಕೊಂಡು ಹಾಗೆ ಸುಮ್ಮನೆ ಆ ವ್ಯಕ್ತಿಯ ಕಾಲುಗಳ ಕಡೆಗೆ ನೋಡ್ತಾಳೆ. ಆ ವ್ಯಕ್ತಿಯ ಪಾದಗಳು ಉಲ್ಟಾ ತಿರುಗಿರುತ್ತೆ. ಅಷ್ಟೇ ಅಲ್ಲ, ಆ ವ್ಯಕ್ತಿಯ ಪಾದಗಳಿಗೂ ಮತ್ತೆ ನೆಲಕ್ಕೂ ಸುಮಾರು 4 ಇಂಚಿನಷ್ಟು ಗ್ಯಾಪ್ ಇತ್ತು. ಅಂದರೆ ಆ ವ್ಯಕ್ತಿ ಗಾಳಿಯಲ್ಲಿ ತೇಲಾಡ್ತಾ ಇದ್ದ. ಆಗ ರಮ್ಯಾಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂದರೆ ಜೋರಾಗಿ ಕಿರ್ಚಿದ್ರೆ ಎಲ್ಲಿ ಆ ದೆವ್ವ ಏನು ಮಾಡಿಬಿಡುತ್ತೋ ಅನ್ನೋ ಭಯ. ಆಗ ರಮ್ಯಾ ನಿಧಾನಕ್ಕೆ ವಾಟರ್ ಬಾಟಲ್ನ ಕೈಯಲ್ಲಿ ಇಟ್ಕೊಂಡು ಗಡಗಡ ಅಂತ ನಡುತ್ತಾನೆ ಎದ್ದು ನಿಂತ್ಕೋತಾಳೆ. ಆಗ ಆ ವ್ಯಕ್ತಿ ರಮ್ಯಾ ಹತ್ರ ವಾಟರ್ ಬಾಟಲ್ ಈಸ್ಕೊಳ್ದೆ ಸೈಲೆಂಟಾಗಿ ಮುಂದಕ್ಕೆ ನಡ್ಕೊಂಡು ಹೋಗ್ಬಿಡ್ತಾನೆ. ರಮ್ಯಾ ಭಯದಲ್ಲೇ ಹಾಗೇ ನಿಂತ್ಕೊಂಡು ಆ ವ್ಯಕ್ತಿಯನ್ನೇ ನೋಡ್ಕೊಂಡು ನಿಂತ್ಕೊಂಡು ಬಿಡ್ತಾಳೆ. ಈ ರೀತಿ ಆ ವ್ಯಕ್ತಿ ಒಂದಷ್ಟು ದೂರ ಮುಂದೆ ಹೋಗಿ ಒಂದು ಹುಣಸೆ ಮರದ ಮರೆಯಲ್ಲಿ ಮಾಯವಾಗಿ ಹೋಗ್ತಾನೆ. ರಮ್ಯಾಗೆ ಅದೊಂದು ದೆವ್ವ ಅಂತ ಕನ್ಫರ್ಮ್ ಆಗೋಗಿತ್ತು. ಆಲ್ರೆಡಿ ರಮ್ಯಾ ಅರ್ಧ ದಾರಿ ಬಂದ್ಬಿಟ್ಟಿದ್ಲು. ಧೈರ್ಯ ಮಾಡಿ ಮುಂದೆ ಹೋಗೋದಾ ಅಥವಾ ವಾಪಸ್ ಅವಳ ಫ್ರೆಂಡ್ ಗೀತಾಳ ಮನೆಗೆ ಹೋಗ್ಬಿಡನ್ವಾ ಅನ್ನೋ ಕನ್ಫ್ಯೂಷನ್ನಲ್ಲಿ ರಮ್ಯಾ ಇದ್ಲು. ಕೊನೆಗೂ ರಮ್ಯಾ ಧೈರ್ಯ ಮಾಡಿ ಮುಂದೆ ಹೋಗ್ತಾಳೆ. ಈ ರೀತಿ ರಮ್ಯಾ ಆ ಹುಣಸೆ ಮರವನ್ನು ದಾಟಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾಳೆ. ಅಲ್ಲಿ ರಮ್ಯಾಗೆ ಒಂದು ತೆಂಗಿನ ತೋಟ ಕಾಣಿಸುತ್ತೆ. ಆ ತೋಟದಲ್ಲಿ ರಮ್ಯಾ ಕಣ್ಣಿಗೆ 2 ಸಮಾಧಿ ಕಾಣಿಸುತ್ತೆ. ಒಂದು ಸಮಾಧಿಯ ತಲೆ ಹತ್ರ ಒಬ್ಬಳು ಹೆಂಗಸು ನಿಂತ್ಕೊಂಡಿದ್ರೆ, ಮತ್ತೊಂದು ಸಮಾಧಿಯ ತಲೆ ಹತ್ರ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದ. ಆ ವ್ಯಕ್ತಿ ಬಿಳಿ ಪಂಚೆ, ಬಿಳಿ ಶರ್ಟ್ ಮತ್ತು ತಲೆಗೆ ಪೇಟ ಕಟ್ಕೊಂಡಿದ್ದ. ಆಗ ರಮ್ಯಾಗೆ ಅದು ಆ ವ್ಯಕ್ತಿನೇ ಅಂತ ಕನ್ಫರ್ಮ್ ಆಗುತ್ತೆ. ಇನ್ನೂ ಲೇಟ್ ಮಾಡಿದ್ರೆ ನನ್ನ ಜೀವನೇ ಉಳಿಯಲ್ಲ ಅಂತ ರಮ್ಯಾ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಒಂದಷ್ಟು ದೂರ ರಮ್ಯಾ ಓಡೋಗ್ತಾಳೆ. ಅಷ್ಟರಲ್ಲೇ ಆ ಕಡೆಯಿಂದ ಅವರ ತಂದೆ ರಮ್ಯಾನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಸೈಕಲ್ ತುಳ್ಕೊಂಡು ಬರ್ತಾ ಇರ್ತಾರೆ. ರಮ್ಯಾ ತಂದೆಯನ್ನು ನೋಡಿ, ಅಪ್ಪ ನೀನಿಲ್ಲಿ, ನಾನು ಬರ್ತಾ ಇದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು ಅಂತ ಕೇಳ್ತಾಳೆ. ಆಗ ಅವರ ತಂದೆ, ಗೀತಾ ಮನೆಗೆ ಫೋನ್ ಮಾಡಿದ್ಲಮ್ಮ, ಅಂಕಲ್ ನಾನು ಮನೆಗೆ ಬಂದಿದ್ದೀನಿ, ರಮ್ಯಾ ಒಬ್ಬಳೇ ನಡ್ಕೊಂಡು ಬರ್ತಾ ಇದ್ದಾಳೆ, ಅರ್ಧ ದಾರಿಗೆ ಬಂದ್ಬಿಟ್ಟಿರ್ತಾಳೆ, ನೀವು ಹೋಗಿ ಅಂಕಲ್ ಅವಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ಲು. ಅದಕ್ಕೆ ಅಮ್ಮ ಬಂದೆ, ಬಾ ಸೈಕಲ್ ಹತ್ತು ಮನೆಗೆ ಹೋಗೋಣ ಅಂತ ಹೇಳಿ ರಮ್ಯಾಳನ್ನು ಸೈಕಲ್ ಹತ್ತಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋದ್ಮೇಲೆ ರಮ್ಯಾ ನಡೆದ ಎಲ್ಲ ಘಟನೆಯನ್ನು ತಂದೆಯ ಜೊತೆ ಹೇಳ್ತಾಳೆ. ಆಗ ಅವರ ತಂದೆ, ರಮ್ಯಾ ಬಿಳಿ ಪಂಚೆ, ಬಿಳಿ ಶರ್ಟು, ಪೇಟ ಕಟ್ಕೊಂಡಿರೋ ಆ ವ್ಯಕ್ತಿ ಇದ್ದಾರಲ್ವಾ, ಅವರು ಯಾರೂ ಅಲ್ಲ, ಆ ತೆಂಗಿನ ತೋಟದ ಓನರ್ಗಳು. ಅಲ್ಲಿರೋ 2 ಸಮಾಧಿಗಳು ಕೂಡ ಅವ್ರದ್ದೇ, ಗಂಡ ಹೆಂಡತಿ ಇಬ್ಬರದು. ಅವ್ರು ಸತ್ತೋಗಿ ಹತ್ರ 15-20 ವರ್ಷ ಆಗೋಯ್ತು. ಈ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದರೆ ಅಲ್ಲಿ ಯಾರಾದರೂ ಒಬ್ಬೊಬ್ಬರೇ ಓಡಾಡಿದ್ರೆ ಅವ್ರಿಗೆ ಆಗಾಗ ಕಣ್ಣು ಕಾಣಿಸ್ಕೊಳ್ತಾ ಇರ್ತಾರೆ. ಆದರೆ ಯಾರಿಗೂ ಏನು ಮಾಡೋದಿಲ್ಲ, ನೀನು ಭಯ ಪಡಬೇಡ ಅಂತ ಹೇಳಿ ರಮ್ಯಾಗೆ ಸಮಾಧಾನ ಮಾಡ್ತಾರೆ.
ಇದು ಸೂಲಿಬೆಲೆಯ ಒಂದು ಹಾಂಟೆಡ್ ರಸ್ತೆಯಲ್ಲಿ ರಮ್ಯಾಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.